ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು 36 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಲೈನಿಂಗ್ನ ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಕ್ಕೆ ಲೈನಿಂಗ್ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. ನೀಟಾಗಿ 4 ಫೋಲ್ಡ್ ಮಾಡಿ ಇಟ್ಕೊಂಡು ಅಳತೆ ಬ್ಲೌಸಿಂದ ಅಳತೆ ತಗೋಬೇಕು. ಸ್ಲೀವು ಲೆಂತು ಅಳತೆ ತಗೊಂಡು 7.5 ಇಂಚಿದೆ. 7.5 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತಗೋಬೇಕು. ಹೊಲಿಗೆಗೋಸ್ಕರ ಎಕ್ಸ್ಟ್ರಾ 1 ಇಂಚು ತಗೊಂಡೆ. ಸ್ಲೀವ್ ಡೌನಿಂಗ್ಗೆ ಅಳತೆ ಬ್ಲೌಸಿಂದ 6.5ವರೆಗೆ ಮಾರ್ಕ್ ಮಾಡ್ಕೋಬೇಕು. 7.5 ಇಂಚಿದೆ. 7.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ 2 ಇಂಚಿಗೆ ಸ್ಟಿಚಿನ ಮಾರ್ಜಿನ್ಗೆ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೋಬೇಕು. ಸ್ಲೀವ್ ರೌಂಡು ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕ್ಕೊಂಡು 2 ಗೆರೆ ಎಳ್ಕೊಂಡು ಕರ್ವ್ ಸ್ಕೇಲ್ ಇಟ್ಕೊಂಡು ಶೇಪ್ ಕೊಟ್ಕೋಬೇಕು. ಫ್ರಂಟ್ಗೋಸ್ಕರ 1/2 ಇಂಚ್ ಇರುವಂಗೆ ನೋಡಿಕೊಂಡು ಇನ್ನೊಂದು ಶೇಪ್ ಕೊಟ್ಕೊಂಡೆ. ಶೇಪ್ ಕೊಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ಗೆ 1/2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಶೇಪ್ ಕೊಟ್ಕೊಂಡಿದ್ನಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕು. ಹಿಂಗೆ ತೆಗಿಯೋದ್ರಿಂದ ಬ್ಲೌಸಲ್ಲಿ ಕುಪ್ಪೆ ಬರಲ್ಲ. ಬ್ಯಾಕ್ ಪಾರ್ಟ್ಗೆ ಉಳಿದಿರೋ ಲೈನಿಂಗ್ ಬಟ್ಟೆನ 2 ಡಬಲ್ ಫೋಲ್ಡ್ ಮಾಡಿಕೊಂಡು ಇಟ್ಕೋಬೇಕು. ಅಳತೆ ಬ್ಲೌಸಿಂದ ಬ್ಯಾಕ್ ಲೆಂತ್ನ ಅಳತೆ ಮಾಡಿಕೊಂಡು 14.5 ಇದೆ. 14.5ಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಗೆರೆ ಎಳ್ಕೋಬೇಕು. ಆರ್ಮೋಲ್ ಡೌನ್ಗೆ 5.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಹಾಕ್ಕೊಂಡು ಒಂದು ಗೆರೆ ಎಳ್ಕೊಂಡಿದ್ದೀನಿ. ನೆಕ್ಗೆ 2.5, ಶೋಲ್ಡರ್ಗೆ 3.2 ಇಂಚ್ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಒಂದು ಗೆರೆ ಎಳ್ಕೊಂಡು ಎದೆ ಸುತ್ತಳತೆ ಅಳತೆ ಬ್ಲೌಸಿಂದ ಚೆಕ್ ಮಾಡಿಕೊಂಡು 9 ಇಂಚಿದೆ. 9 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊಂಟದ ಸುತ್ತಳತೆಗೆ ಅಳತೆ ಬ್ಲೌಸ್ನ 4 ಫೋಲ್ಡ್ ಮಾಡಿ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಡಾಟ್ಗೋಸ್ಕರ 1 ಇಂಚು ಮಾರ್ಕ್ ಹಾಕ್ಕೊಂಡು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಹಾಕ್ಕೊಂಡು ಆರ್ಮಲ್ ರೌಂಡ್ಗೆ ಶೇಪ್ ಕೊಟ್ಕೊಂಡೆ. ಬ್ಯಾಕ್ ಲೆಂತ್ 10.5 ಇದೆ. 10.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಅಳತೆ ಬ್ಲೌಸಿಂದ ಮಾರ್ಕ್ ಹಾಕ್ಕೊಂಡು 10.5 ಇಂಚ್ ಬಂತು. 10.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಗೆರೆ ಎಳ್ಕೊಂಡೆ. ರೌಂಡ್ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ಆರ್ಮಲ್ ರೌಂಡು ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ. ಅಳತೆ ಬ್ಲೌಸಲ್ಲಿ 7.5 ಇದೆ. 7.5 ಬಂದಿದೆಯಾ ಹೇಗೆ ಅಂತ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೋತಾ ಬರಬೇಕು. ನೀಟಾಗಿ ಕಟ್ ಮಾಡಿಕೊಂಡು ನೆಕ್ ಹತ್ರ 1/4 ಇಂಚ್ ಕಟ್ ಮಾಡಿ ತೆಗಿಬೇಕು. ಹಂಗೆ ತೆಗಿಯೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ. ಉಳಿದಿರೋ ಲೈನಿಂಗಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ಆ್ಯಸ್ ಇಟ್ ಈಸ್ ಹೇಗಿದೆ ಅದೇ ಥರ ಇಟ್ಕೊಂಡು ಮಾರ್ಕ್ ಹಾಕೋತಾ ಇದ್ದೀನಿ. 1/2 ಇಂಚು ಎಕ್ಸ್ಟ್ರಾ ಉಕ್ಸ್ ಪಟ್ಟಿ ಗೂಟ್ ಪಟ್ಟಿಗೋಸ್ಕರ ಎಕ್ಸ್ಟ್ರಾ 1/2 ಇಂಚ್ ಬಿಟ್ಕೊಂಡು ಬ್ಯಾಕ್ ಪಾರ್ಟು ಯಾವ ಥರ ಇದೆ ಅದೇ ಥರ ಇಟ್ಕೊಂಡು ಮಾರ್ಕ್ ಹಾಕಬೇಕು. ಫ್ರಂಟ್ ಲೆಂತ್ಗೆ ಬ್ಯಾಕ್ ಲೆಂತ್ಗಿಂತ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಫ್ರಂಟು ನೆಕ್ ಡೀಪ್ಗೆ ಅಳತೆ ಬ್ಲೌಸಿಂದ ಮಾರ್ಕ್ ಹಾಕ್ಕೊಂಡೆ. 6 ಇಂಚ್ ಬಂತು. 6 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಒಂದು ಶೇಪ್ ಕೊಟ್ಕೊಂಡೆ. ರೌಂಡ್ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ಗೆ 3.7 ತಗೊಂಡೆ. 2.7 ತಗೊಂಡು ಒಂದು ಶೇಪ್ ಕೊಟ್ಕೊಂಡೆ. ಎದೆ ಸುತ್ತಳತೆ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೆ 2 ಇಂಚ್ ಇಟ್ಕೊಂಡು
ಕಟ್ ಮಾಡ್ಕೋಬೇಕು. ಫಸ್ಟು ಕ್ರಾಸ್ ಬೆಲ್ಟ್ ಕಟ್ ಮಾಡಿಕೊಂಡೆ. ಮಾರ್ಕ್ ಹಾಕಿರೋ ಮೇಲೇ ನೀಟಾಗಿ ಕಟ್ ಮಾಡ್ಕೋತಾ ಬರಬೇಕು. ಉಕ್ಸ್ಪಟ್ಟಿ ಹತ್ರ ಒಂದು 1/2 ಇಂಚು ಶೇಪ್ ಕೊಟ್ಕೋಬೇಕು. 1/2 ಇಂಚ್ ಕಟ್ ಮಾಡಿ ತೆಗೆದು ಶೇಪ್ ಕೊಟ್ಕೋಬೇಕು. ಡಾಟ್ಗೋಸ್ಕರ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು, ಆ ಕಡೆ 1.2 ಈ ಕಡೆ 1.2ಗೆ ಮಾರ್ಕ್ ಹಾಕ್ಕೊಂಡು ಶೇಪ್ ಕೊಟ್ಕೋಬೇಕು.